ನಿಮಗೆ ಹೆವಿ ಲೈಸೆನ್ಸ್ ರಿನೋಲ್ ಆಗಬೇಕಾ, 4 ವೀಲರ್ 6 ವೀಲರ್ ಲೈಸೆನ್ಸ್ ರಿನೋಲ್ ಆಗಬೇಕಾದ್ರೆ ಎಲ್ಲಿಗೆ ಬರಬೇಕು, ಏನು ತರಬೇಕು, ಈ ವಿಡಿಯೋ ನೋಡಿ. ಬೆಳಿಗ್ಗೆ ನೀವು 9 ಗಂಟೆಗೆ ಅಲ್ಲಿ ತಲುಪಿದ್ರು ಒಳ್ಳೆಯದು. 9ವರೆಗೆ ನಿಮ್ಮದು ಎಂಟ್ರಿ ಮಾಡ್ತಾರೆ. ಯಾರು ಫಸ್ಟ್ ಬರಲಿ ಯಾರು ಅದರಲ್ಲಿ ಏನು ಕಾಂಪಿಟೇಷನ್ ಬೇಡ. ಲಾಸ್ಟಿಗೆ 4:15 ಗಂಟೆ ಬಿಡ್ತಾರಲ್ಲ, ಅದೆಲ್ಲ ಒಟ್ಟಿಗೇನೇ ಬಿಡೋದು. ಅದರಲ್ಲಿ ನೀವು ನಾನು ಮುಂದೆ ನಾನು ಹಿಂದೆ, ನನ್ನ ನಂಬರ್ ಎಂಟ್ರಿ ಬೇಗ ಆಗಬೇಕು, ಅದೇನು ಯೋಚನೆ ಮಾಡೋದು ಬೇಡ. 10 ಗಂಟೆ ಒಳಗೆ ಇರಿ. 10 ಗಂಟೆ ಅಲ್ಲ, 9 ಗಂಟೆಗೆ ಇದ್ದರೆ ಒಳ್ಳೆಯದು. 10 ಗಂಟೆಗೆ ಲಾಸ್ಟ್, ಮತ್ತು ಗೇಟ್ ಹಾಕ್ತಾರೆ, ಮತ್ತು ಒಳಗೆ ಬರಲಿಕ್ಕೆ ಆಗಲ್ಲ ನಿಮಗೆ ಹೊರಗಡೆಯಿಂದ. ಅದಕ್ಕಾಗಿ ಆದಷ್ಟು 9:09ವರೆಗೆ ಹೆಸರು ತಗೊಳ್ತಾರೆ. ಹೆಸರು ತಗೊಂಡು ತೊಂದರೆ ಇಲ್ಲ. ಅದು ಇಷ್ಟು ನಂಬರ್ ಸಿಕ್ತು, ಲಾಸ್ಟ್ ನಂಬರ್ ಸಿಕ್ತು, ಏನು ಟೆನ್ಷನ್ ಇಲ್ಲ. ಬಿಡುವಾಗ ಎಲ್ಲರೂ ಗೇಟ್ ಓಪನ್ ಮಾಡಿ, ಸರಿನಾ? ಓಕೆ. 10 ಗಂಟೆಗೆ ಲಾಸ್ಟ್, ಮತ್ತೆ ಗೇಟ್ ಲಾಕ್ ಆಗ್ತಾರೆ. ಮತ್ತೆ ಏನಾದರೂ ಎಕ್ಸ್ಕ್ಯೂಸ್ ಮಾಡಿದರೆ ಒಂದು ಸ್ವಲ್ಪ ಬಿಡ್ಬೋದಷ್ಟೇ, ಯಾಕಂದರೆ ದೂರದಿಂದ ಬರ್ತಿರ್ತಾರಲ್ವಾ. ಅದಕ್ಕಾಗಿ ಒಂದು ದಿವಸನೇ ವೇಸ್ಟ್ ಆಗುತ್ತಲ್ವ, ಅದಕ್ಕಾಗಿ ಬಿಡ್ಬೋದು. ಆದರೆ 10 ಗಂಟೆ ಒಳಗೆ ಆದಮೇಲೆ ಮತ್ತೆ ಡೋರ್ ಲಾಕ್ ಹಾಕಿದರೆ ನಿಮಗೆ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ. ಅದೊಂದು ಖುಷಿಯ ವಿಚಾರ. ಯಾವಾಗ ನೋಡಿದ್ದು ದುಡಿತಾ ಈ ಹೆವಿ ಗಾಡಿ ಡ್ರೈವರು ಏನಂದರೆ, ಮನೆಗೆ ಯಾವ್ಯಾವ ಹೊತ್ತಿಗೆ ಬರ್ತಾರೆ, ಬಂದು ಯಾರ ಹತ್ರನೂ ಮಾತಾಡಲ್ಲ. ನನಗೆ ನಿದ್ದೆ ಬರ್ತದೆ ಅಂತ ಹೇಳಿ ಮಲಗ್ತಾರೆ. ಮಕ್ಕಳು ಮುಖನೂ ನೋಡಲ್ಲ, ಅಂದರೆ ಅಷ್ಟು ಟಯರ್ಡ್ ಆಗಿರ್ತಾರೆ. ಅಂದರೆ ದುಡಿಮೆ ಸಂಪಾದನೆ ಅಂತೇಳಿ. ಮತ್ತು ಬೆಳಿಗ್ಗೆ ಮಕ್ಕಳು ಎದ್ದು ಹೇಳುವ ಮುಂಚೆನೇ ನಾವು ಎದ್ದೇಳಿ ಹೋಗ್ತೇವೆ, ಹೌದಾ? ಮಕ್ಕಳು ಎದ್ದೇಳುವಾಗ ಅಪ್ಪ ಇಲ್ಲ, ಆ ಥರ ದುಡಿತೇವೆ ನಾವು ಎಲ್ಲ. ಇದರಲ್ಲಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳಿದರೆ, ಪ್ರತಿಯೊಂದು ನಮಗೆ ಅರ್ಥ ಆಗುತ್ತೆ. ಏನು ಅರ್ಥ ಆಗುತ್ತೆ ಅಂದರೆ, ನೀವು ಬಂದು ನೋಡಿದರೆ ಗೊತ್ತಾಗುತ್ತೆ. ಓಕೆ, ಅದೆಲ್ಲ ಹೇಳಲಿಕ್ಕೆ ಆಗಲ್ಲ. ಎಲ್ಲ ಹೇಳಿದರೆ ಮತ್ತೆ ಅಲ್ಲಿ ಯಾಕೆ ಬರೋದು? ಸ್ವಲ್ಪ ಸಸ್ಪೆನ್ಸಲ್ಲಿ ಇಡಬೇಕಾಗುತ್ತೆ. ಅದಕ್ಕಾಗಿ ನೀವು ಬಂದೇ ತಿಳ್ಕೊಳ್ಳಿ. ಈ ವಿಡಿಯೋ ಕಂಪ್ಲೀಟಾಗಿ ನೀವು ನೋಡಿದರೆ ನಿಮಗೆ ಆನ್ಸರ್ ಸಿಗ್ಬೋದು. ಓಕೆ, ಮೊದಲಿಂದ ಕಡೆಯವರೆಗೆ ನಮಗೆ ಕ್ವಶನ್ ಹಾಕ್ತಾರೆ. ಕ್ವಶನ್ ಹಾಕಿ ಆನ್ಸರ್ ಬಿಲ್ಕುಲ್ ಹೇಳಲ್ಲ, ನಮ್ಮ ಬಾಯಿಂದಲೇ ಕೇಳಲಿಕ್ಕೆ ಆಯ್ತಾರೆ. ಸರಿ, ಆದಷ್ಟು ಈ ವಿಡಿಯೋವನ್ನು ನೋಡಿ. ನಿಮಗೆ ಆಕ್ಸಿಡೆಂಟ್ ಯಾಕೆ ಆಗುತ್ತೆ, ಮತ್ತು ನಿದ್ದೆ ಯಾಕೆ ಬರುತ್ತೆ. ಈಗ ಲೈಸೆನ್ಸ್ ರಿನೋಲ್ಗೆ ಬರ್ತೇವಲ್ಲ ನಾವು, ಬ್ಯಾಡ್ಜ್ ಇರುತ್ತೆ. ಬಸ್ ಬಿಡೋರಿಗೆ ಬ್ಯಾಡ್ಜ್ ಇರುತ್ತೆ. ನನ್ನ ಲೈಸೆನ್ಸ್ಗೆ ಬ್ಯಾಡ್ಜ್ ಇದೆ. ಬ್ಯಾಡ್ಜ್ ಯಾಕೆ ಬೇಕು? ಹೋಗ್ತೇನೆ ಅಂದರೆ ಬೆಳಿಗ್ಗೆ ನಿನ್ನೆನೆ ನೀವು ಅದಕ್ಕೆ ರೆಡಿಯಾಗಿರಿ. ಅಂದರೆ ಅಲ್ಲಿ ಹೋದ್ಮೇಲೆ ಫೋನು ಮಾತಾಡೋದು ಬೇಡ, ರಿಸೀವ್ ಮಾಡೋದು ಬೇಡ, ಎಲ್ಲರಿಗೆ ಹೇಳಿ. ಎಲ್ಲ ಒಂದು ದಿವಸ ಆದರೆ ನಿಮಗೆ ಒಂದು ಮೈಂಡ್ ಫ್ರೀ ಆಗುತ್ತೆ ಅಲ್ಲಿ ಕೇಳಿದರೆ. ಅಷ್ಟು ಒಳ್ಳೆ ಟ್ರೈನಿಂಗ್ ಸಿಗುತ್ತೆ. ಈಗ ಲೈಸೆನ್ಸ್ ಎಲ್ಲ ಮುಂಚೆನೇ ಆಗಿದೆ, ರಿನೋಲ್ಗೆ ಇದು ಎಲ್ಲ ಬೇಕಂತ ಆಗ್ಬೋದು ನಿಮಗೆ. ಅದಕ್ಕೂ ಉತ್ತರ ಸಿಗುತ್ತೆ ನಿಮಗೆ. ಓಕೆ, ಲೈಸೆನ್ಸ್ ಎಲ್ಲ ಆಗಿದೆ, ರಿನೋಲ್ಗೆ ಇಷ್ಟು ಬೇಕಾ? ಅದು ಮುಂಚೆ ಇರಲಿಲ್ಲ ಅಲ್ಲ, ಈಗ ಯಾಕೆ ಹೊಸದು ಲೈಸೆನ್ಸ್ ಮಾಡೋದಾ ಅಂತ ನಿಮಗೆ ಕ್ವಶನ್ ಕರೆಕ್ಟಾ? ಅದಕ್ಕೂ ಆನ್ಸರ್ ಸಿಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಒಳ್ಳೆ ಎಕ್ಸ್ಪೀರಿಯನ್ಸ್. ಅದು ಹೇಳಿದೆ, 3 ಸಲ ಹೇಳಿದೆ, ಎಷ್ಟು ಹೇಳಿದ್ರು ಸಾಕಾಗುತ್ತಿಲ್ಲ. ಅದಕ್ಕಾಗಿ ತಾಳ್ಮೆಯಿಂದ ಇರಿ, ಖುಷಿಯಾಗಿರಿ. ಇಲ್ಲಿ ಬರಬೇಕಾದ್ರೆ ಏನು ಅವಸರ ಮಾಡಿದ್ರು ಅಲ್ಲಿ ನಿಮಗೆ ಬೇಗ ಬಿಡ. Let's blow away it all. 부서진 꿈과 상처 모든 것이 두려움. Yeah, we'll fix everything. 나의 손길은 너에게 다가가 감추인 날개를 높이 들어. I wanna hear you say. ನೀವು ಇಲ್ಲಿ ಬರಬೇಕಾದ್ರೆ ಸರಿಯಾಗಿ 9:30 ಒಳಗಡೆ ಬನ್ನಿ. ಕೊಣಜೆಯಲ್ಲಿ ಕಮಲಪದ ಅಂತ ಬರಬೇಕಾದ್ರೆ ಒಂದು ಪೆನ್ ತನ್ನಿ, ಮತ್ತು ಆಧಾರ್ ಜೆರಾಕ್ಸು ಒರಿಜಿನಲ್ ಬೇಕು, ನಿಮ್ಮದು ಲೈಸೆನ್ಸ್ದು ಜೆರಾಕ್ಸ್ ಬೇಕು, ಒರಿಜಿನಲ್ ಬೇಕು, ಮತ್ತು 2 ಫೋಟೋ, ಮತ್ತು 500 ರೂಪಾಯಿ. ಸ್ಕೂಲಿಗೆ ಹೋದ ನೆನಪು ಬರುತ್ತೆ ನೋಡಿ. ಗೇಟ್ ಬಂದು ಬೀಗ ಬಾರ್ದಿರುತ್ತೆ. ಬಣ್ಣ ಪೆಣ್ಣೊಂದು ಕಲ್ಲೇ 49 ವೈಚ್ಛೇದ 7
ಅಂದರೆ ವೈಟ್ ಸೈಡ್ ಬಲ ರೈಟ್ ಸೈಡ್ ಇದೆಯಲ್ಲ ಅದಕ್ಕೆ ವೈಟ್ ಡಿವೈಡಿಂಗ್ ರೈಟ್ ಸೈಡ್. ಪ್ರಶ್ನೆ 51 ರಸ್ತೆ ವಿಭಜನೆ. ಪ್ರಶ್ನೆ 51 ರಸ್ತೆ ಕುಡಿಲಿಕ್ಕೆ ಹೋಗು. ವನಸ್ಸಿಗೆ ಹೋಗಿ ವನಸ್ಸಿಗೆ ಊಟ ಊಟ ಊಟ. ನಾನು ಸ್ವಲ್ಪನೇ ವೀಡಿಯೋ ಮಾಡಿದ್ದೇನೆ. ಅಂತೂ ಇಂತೂ ಎಂಥ ಇನ್ಫಾರ್ಮೇಷನ್ ಅಂದರೆ ತುಂಬ ಖುಷಿ ಆಯಿತು. ಒಂದು ಸ್ವಲ್ಪನೂ ಬೋರಿಂಗ್ ಇಲ್ಲ. ಲಾಸ್ಟ್ 4.5 ಗಂಟೆ ತನಕ ಬೋರಿಂಗ್ ಇಲ್ಲ. ಊಟಕ್ಕೆ ಬಿಡೋ ಮುಂಚೆ ಹೇಳಿದರು ಮಧ್ಯಾಹ್ನ ಮೇಲೆ ಸೆಕ್ಷನ್ ತುಂಬ ಖಾರ ಇದೆ ಅಂತ. ಅದೇ ಥರ ಖಾರ ಇತ್ತು. ಯಾರೂ ತಾಳ್ಮೆ ಕಳ್ಕೊಳ್ಬೇಡಿ ಅಂತ ಹೇಳಲ್ಲ. ಅದು ನಿಮ್ಮ ಇಷ್ಟ. ಸ್ವಲ್ಪ ನಿಮಗೆ ನಾಟು ಹಾಗೆ ಮಾತಾಡ್ತಾರೆ, ಅಂದರೆ ನಿಮಗೆ ಅರ್ಥ ಆಗಲಿ ಅಂತ, ನಿಮ್ಮ ಒಳ್ಳೆಯದಕ್ಕೆ. ನಿಮ್ಮ ಅಂದರೆ ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ. ಅದಕ್ಕಾಗಿ ಕರೆಕ್ಟಾಗಿ ಮಾಡಿ ಸ್ವಲ್ಪ ಮನಸ್ಸುರಾಂಡು ಚೂರು ವಾಕಿಂಗ್ ಮಂತ ಬಯ್ಯ ಚಾಂಡು ಪೂರ ಪರ್ದು ಪೋಯಿರು. ನಾನು ನೀನು 4ಕ್ಕೆ ಮುಗಿಯೋನು ನಮಗೆ ಮಂಗಳೂರಿನಲ್ಲಿ ಏಜೆಂಟ್ ಹೇಳಿದ್ದು 2 ಗಂಟೆಗೆ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಸೀದಾ ಬಂದೆ. ಮತ್ತೆ ನೋಡುವಾಗ ಇಲ್ಲಿ 4.5 ಗಂಟೆವರೆಗೆ ಹೊರಗಡೆ ಬಿಡಲ್ಲ ಅಂತೆ. ಅಲ್ಲಿವರೆಗೆ ಸೂಪರ್ ಟ್ರೈನಿಂಗ್, ಒಳ್ಳೆ ಇನ್ಫಾರ್ಮೇಷನ್. ನನಗೆ ಇಷ್ಟೊಂದು ಇದೆಯಾ ಈ ಮೋಟರ್ ಫೀಲ್ಡಲ್ಲಿ ಅಂತ ಗೊತ್ತಾದ್ದು ಅವತ್ತೇ. ಓಕೆ, ಮತ್ತು ಇನ್ನೂ ತುಂಬ ಇದೆ. ಒಂದು 100ರಲ್ಲಿ 1% ಮಾತ್ರ ಕಲ್ತದ್ದು ಅಷ್ಟೇ. ಇವರನ್ನು ಬಿಡುವುದೇ ಇಲ್ಲ. ಆನ್ಸರ್ ಕೊಡದಿದ್ದರೆ ಕ್ವಶನ್ ಆಗ್ತಾರೆ, ಆನ್ಸರ್ ನಿಮ್ಮಿಂದಲೇ ಬಯಸ್ತಾರೆ ಕೇಳಲಿಕ್ಕೆ. ಏನಾದರೂ ಮಾಡಿ ನೀವು ಆನ್ಸರ್ ಕೊಡಲೇಬೇಕು, ಅಷ್ಟುವರೆಗೆ ವೆಯ್ಟ್ ಮಾಡ್ತಾರೆ. ಓಕೆ, ಅದಕ್ಕಾಗಿ ತಿಳ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಏನು ಕ್ವಶನ್ ಆನ್ಸರ್ ಅಂತ. ಈ ನಮ್ಮ ದೇಶದಲ್ಲಿ ಕೆಲವು ಇಂಡಸ್ಟ್ರಿಯಲ್ ಸಿಟಿಗಳಿದ್ದಾರೆ. ಕಾನ್ಪುರ, ಲಕ್ನೋ, ಕೊಯಮತ್ತೂರು, ಸೇರಳ. ಮತ್ತು ಯಾರಿಗಾದರೂ ಈ ಕ್ಲಾಸಿನ ಅನಿಸಿಕೆ ಇದ್ದರೆ ಆ ಕೆಳಗಡೆಯಲ್ಲಿ ಬರ್ತುಂಟು, ಅದನ್ನು. ಎಲ್ಲರಿಗೂ ತುಂಬ ಧನ್ಯವಾದ ಈ ವಿಡಿಯೋ ಕಂಪ್ಲೀಟ್ ನೋಡಿದ್ದಕ್ಕೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಎಲ್ಲರದ್ದು ಗ್ರೂಪ್ ಫೋಟೋ. ಓಕೆ, ಎಷ್ಟು ಜನ ಬಂದಿದ್ದಾರೆ ಇವತ್ತಿನ ಟ್ರೈನಿಂಗ್ ಅಂತ ಗ್ರೂಪ್ ಸಮೇತ ಒಂದು ಫೋಟೋ ತೆಗಿತಾರೆ. ಓಕೆ.